ಮುಂದೆ ಯಾವಾಗೋ ಎದೊಳುತ್ತೆ, ಇದು ಮಲ್ಟಿ ಬ್ಯಾಗರ್ ಆಗುತ್ತೆ, ಇದು ಓಡುತ್ತೆ, ಇದೆಲ್ಲ ಕಟ್ಟು ಕತೆಗಳು. ಇದೆಲ್ಲ ನಿಮಗೆ ಈ ಫ್ಯಾನ್ಸಿ ಯೂಟ್ಯೂಬರ್ಸ್ ಹೇಳೋ ಕಟ್ಟು ಕತೆಗಳು. ಒಂದು ಹೇಳ್ತೀನಿ ನೋಡಿ, ಆನ್ಲೈನಲ್ಲಿ ಬಂದು 1000 ವಿಡಿಯೋ ಮಾಡಿ ಹಂಗೆ ಕಲರ್ಫುಲ್ಲು ಹಂಗೆ ಹಿಂಗೆ ಏನೇನೋ ವಿಡಿಯೋ ಮಾಡ್ತಾರೆ. ಜನಗಳನ್ನ ಮಂಗ ಮಾಡಿದ್ಯಾರ ಅಂದರೆ ಯೂಟ್ಯೂಬರ್ಸ್. ಇವತ್ತು ಈ ಮಾರ್ಕೆಟ್ ಕ್ರ್ಯಾಶಲ್ಲಿ ತುಂಬ ಜನ ವಿಲ ಒದ್ದಾಡೋದಕ್ಕೆ ಕಾರಣ ಅಂದರೆ ಯೂಟ್ಯೂಬರ್ಸ್. ನೀವು ಯಾರನ್ನೇ ಒಬ್ಬರನ್ನ ನಂಬೇಕಾದ್ರೂ ಫಸ್ಟ್ ಆಫ್ ಆಲ್ ಅವ್ರು ಟ್ರೇಡರ್ ಅಂತ ನೋಡಿ. ಇವಾಗ ನೀವು ಕೇಳ್ಬೋದು, ಸರ್ ನೀವು ಟ್ರೇಡರಾ? ಡೆಫಿನೆಟ್ಲಿ ನಾನು ಟ್ರೇಡರ್ ಆಗೋದಕ್ಕೆ ಈ ಮಟ್ಟಕ್ಕೆ ಬಂದಿರೋದು. ಇವತ್ತು 6 ಬ್ರಾಂಚ್ ಮಾಡಿರೋದು, 60 ಜನ ಎಂಪ್ಲಾಯೀಸ್ ಇಟ್ಟಿರೋದು, ಇನ್ನೂ ಒಂದು 10 ಬ್ರಾಂಚ್ ಮಾಡಬೇಕಂತ ಹಠ ಇರೋದು. ನಮ್ಮಂಥ ಹಾನೆಸ್ಟಾಗೆ 24 ಗಂಟೆ ಜನಸೇವೆ, ಜನಗಳ ಜೊತೆ ಇರೋರನ್ನ ನಂಬಿ. ಬರೀ ಯೂಟ್ಯೂಬ್ ಆನ್ಲೈನಲ್ಲಿ ಬಂದು ಮಾಡೋರನ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಅವ್ರನ್ನ ನಂಬಿ ಇವಾಗ ನೀವು ಪೋರ್ಟ್ಫೋಲಿಯೋ ರೆಡ್ಡಲ್ಲಿದೆ. ಯು ಹ್ಯಾವ್ ಟು ಬ್ಲೇಮ್ ದಟ್ ಯೂಟ್ಯೂಬರ್ಸ್. ನಿಮಗೆ ಫೇಸ್ ಟು ಫೇಸ್ ಸಿಗಂಗಿದ್ರೆ ಮಾತ್ರ ಅವನ್ನ ನಂಬಿ ಅವನ ಹತ್ರ ಕ್ಲಾಸಸ್ ತೊಗೊಳ್ಳಿ, ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವನ ಹತ್ರ ತಿಳ್ಕೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್, ಅವ್ರ ಮಾತುಗಳು ಎಷ್ಟು ಇಂಪಾರ್ಟೆಂಟ್, ಅವ್ರನ್ನ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಒಬ್ಬೊಬ್ಬರಿಗೂ ಅರ್ಥ ಆಗ್ತಿದೆ. ನಮಸ್ತೆ ಕರ್ನಾಟಕ. 7 ತಪ್ಪುಗಳು ನಾವು ಮಾಡಿದ್ದೀವಿ ಈ ಮಾರ್ಕೆಟ್ ಕ್ರ್ಯಾಶ್ನಲ್ಲಿ. ಮೊದಲನೇ ತಪ್ಪು, ಬೈಯಿಂಗ್ ಅಟ್ ಪೀಕ್ ಲೆವೆಲ್. ತುಂಬ ಜನಕ್ಕೆ ನಾನು ನೋಡಿದ್ದೀನಿ, ಯಾವ ಪ್ರೈಸಲ್ಲಿ ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ತುಂಬ ಜನ ಯೂಟ್ಯೂಬಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ಬಂದು ಹಾಗೆ ಹಿಂಗೆ ಸ್ಟಾಕ್ ಮಾರ್ಕೆಟ್ ಹಿಂಗೆ ಅಂತ ಹೇಳ್ಕೊಡ್ತಾ ಇದ್ರೆ ಅವನ್ನ ತುಂಬ ಜನ ಫಾಲೋ ಮಾಡ್ತಾರೆ. ನಮ್ಮ ಥರ ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಕೈಯನ್ನು ಹಿಂಗೆ ಮುಟ್ಟಿ ಹೇಳ್ಕೊಡ್ತೀವಿ ಬನ್ನಿ ಅಂದರೆ ಯಾರೂ ಬರಲ್ಲ. ಆನ್ಲೈನಲ್ಲಿ ಯಾರೋ ಒಬ್ಬ ಯೂಟ್ಯೂಬ್ ಮಾಡ್ದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವನು ಫಾಲೋ ಮಾಡ್ತಾರೆ. ಪ್ರಾಬ್ಲಮ್ ನಂಬರ್ 1 ಇಸ್ ವೆರಿ ಸಿಂಪಲ್, ಬೈಯಿಂಗ್ ಅಟ್ ಪೀಕ್ ಲೆವೆಲ್. ತುಂಬ ಜನ RSI 90 ಅಲ್ಲಿ ತೊಗೊಂಡಿದ್ದಾರೆ. ಗ್ರೀಡಿನೆಸ್, ಆಲ್ರೆಡಿ ಹೋಗ್ತಾ ಇದೆ ಸ್ಟಾಕು, ಹೋಗ್ತಾ ಇದೆ. ಫೋಮೋ ಅಂತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇನ್ನೂ ಹೋಗ್ಬಿಡುತ್ತೆ, ನಾ ತಗೊಳ್ರಿ ಬನ್ನಿ ನುಗ್ಗೋಣ ತಗೊಳ್ಳೋಣ ಅಂತ ತೊಗೊಂಡ್ಬಿಟ್ರು. ಇದೊಂದು ವೆರಿ ಬ್ಲಂಡರ್ ಮಿಸ್ಟೇಕ್. ಇಟ್ಸ್ ಅ ವೆರಿ ಬಿಗ್ ಮಿಸ್ಟೇಕ್ ದೇ ಹ್ಯಾವ್ ಡನ್. ಬೈಯಿಂಗ್ ಅಟ್ ಪೀಕ್ ಈಸ್ ವೆರಿ ಡೇಂಜರಸ್. ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಬಾಟಮಿಗೆ ಬಂದೇ ಬರುತ್ತೆ. ಎಂಥ ಸ್ಟಾಕ್ ಆದರೂ ಆಗಲಿ, ಊರಿಗೆ ಬಂದವ್ರು ನೀರಿಗೆ ಬರಲ್ವಾ? ಮಾರ್ಕೆಟ್ಗೆ ಬಂದಮೇಲೆ ಮಾರ್ಕೆಟ್ ಕ್ರ್ಯಾಶ್ ಆಗಲ್ವಾ? 100%. ಎಂಥ ಸ್ಟಾಕ್ ಆದರೂ ಆಗಲಿ ಬೀಳಲೇಬೇಕು. ಬಿದ್ದವಾಗ ನಾವು ಬಾಚಬೇಕು ಹೊರತು ಪೀಕಲ್ಲಿ ತಗೋಬಾರ್ದು. ಮಿಸ್ಟೇಕ್ ನಂಬರ್ 1 ಬರ್ಕೊಳ್ಳಿ, ಪೀಕಲ್ಲಿ ಯಾವತ್ತೂ ತಗೋಬಾರ್ದು. ಇದೇ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದರೆ, ಬೈಯಿಂಗ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಸಣ್ಣ ಪುಟ್ಟ ಕಂಪ್ನಿಗಳನ್ನು ಬೆನ್ನು ಹತ್ಕೊಂಡು ಹೋಗಿ ಹೂಡಿಕೆ ಮಾಡಿದ್ದಾರೆ. ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ, ₹5 ಸ್ಟಾಕು, ₹10 ಸ್ಟಾಕು, ₹50 ಸ್ಟಾಕು, ಚೀಪ್ ಆ್ಯಂಡ್ ಬೆಸ್ಟು. ಇದೇನು ಟೊಮೊಟೊ ವ್ಯಾಪಾರನ ಚೀಪ್ ಆ್ಯಂಡ್ ಬೆಸ್ಟ್ ತೊಗೊಳಕ್ಕೆ? ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೋಗಿ ಟೊಮೊಟೊ ಥರ ಏನೋ ಬಾಚ್ಕೊಂಡ್ಬಿಟ್ಟಿದ್ದಾರೆ ಕಡಿಮೆ ರೇಟ್ ಶೇರ್ಗಳಂತ. ಆ ಸ್ಟಾಕ್ಗಳು 50-60% ಬಿದ್ದೋಗಿದೆ. ನಾನು ನಮ್ಮ ಕ್ಲಾಸ್ಗಳಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬರೀತಾ ಇದ್ರೆ ತುಂಬ ಜನ ನಗ್ತಾ ಇದ್ರು. ಏನು ಸರ್ ನೀವು HDFC ಬ್ಯಾಂಕ್ ಬರೀತಾ ಇದ್ದೀರಾ ಬೋರ್ಡ್ ಮೇಲೆ, TCS ಬರೀತಾ ಇದ್ದೀರಾ, LNT ಬರೀತಾ ಇದ್ದೀರಾ, ಇದೇನಿದು ಆಶ್ಚರ್ಯ ಅಂತ ಇದ್ರು. ನನಗೆ ಬಂದು ಹೇಳ್ಕೊಡೋರು, ಇದು ತಗೊಳ್ಳಿ ಸರ್, ಯಾವುದು IREDA, RVNL ತಗೊಳ್ಳಿ ಸರ್, IRFC ತಗೊಳ್ಳಿ ಸರ್, ಅದಾನಿ ತಗೊಳ್ಳಿ ಸರ್ ಅನ್ನೋರು. ನಾನು ನಗ್ತಾ ಇದ್ದೆ ಅವ್ರು ನೋಡಿ. ಯಾರ್ಯಾರು ಕ್ರಿಟಿಕಲ್ ಸಿಚುವೇಶನಲ್ಲಿ ಇದ್ದಾರೆ ಅಂದರೆ, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿರೋರು ತುಂಬ ಕ್ರಿಟಿಕಲ್ ಇದೆ ಅವ್ರ ಪರಿಸ್ಥಿತಿ. ಒಬ್ಬೊಬ್ಬರು ಪೋರ್ಟ್ಫೋಲಿಯೋ 50-60% ಡೌನ್ ಇದೆ. ದಿನಕ್ಕೆ ಸ್ಟಾಕ್ಸ್ಗಳು 5%, 10% ಸರ್ವೇ ಸಾಮಾನ್ಯವಾಗಿ ಬೀಳ್ತಾ ಇದೆ. ಸರ್ ಈ ಥರ ಬಿದ್ದಿರೋದೇನ ಲೈಫ್ ಹಿಸ್ಟ್ರಿಯಲ್ಲಿ ನೋಡಿಲ್ಲ ಸರ್. ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವೆಲ್ಲ ಕೋವಿಡ್ ಆದಮೇಲೆ ಬಂದಿರೋ. ಬಿಫೋರ್ ಕೋವಿಡ್ ಬರೀ 4 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇತ್ತು. ಆಫ್ಟರ್ ಕೋವಿಡ್ 14 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಎಕ್ಸ್ಟ್ರಾ ಓಪನ್ ಆಗಿದೆ. ಅಂದರೆ ನಮ್ಮ ದೇಶದಲ್ಲಿ 14 ಕೋಟಿ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನೋಡ್ತಾ ಇದ್ದಾರೆ, ಸರ್ ಏನು ಸರ್ ಹಿಂಗೆ ಹೊಡಿತಾರೆ ಸರ್, ದಿನ ಇಟ್ಕೊಂಡು ಹೊಡಿತಾ ಇದ್ದಾರೆ ಸರ್ ನನ್ನ ಅಂತ. ನಿಮ್ಮೊಬ್ಬರನ್ನೇ ಅಲ್ಲ, ಎಲ್ಲರೂ ಹೊಡಿತಾ ಇದ್ದಾರೆ. ಯಾರಿಗೆ ಅರ್ಧಂಬರ್ಧ ನಾಲೆಜು ಈ ಕೋವಿಡ್ ಆದಮೇಲೆ ಬಂದ್ರಲ್ಲ ಅಂಥವ್ರಿಗೆ ಸರಿಯಾಗಿ ಬೀಳ್ತಾ ಇದೆ ಏಟುಗಳು. ಸರ್ ಇದಕ್ಕೆ ಏನು ಸರ್ ಮಾಡೋದು ಸರ್? ಇವಾಗ ನೀವು ಹಿಂಗೆ ನಮ್ಮನ್ನು ಹೇಳಿದ್ರೆ ಹೆಂಗೆ ಸರ್ ನಾನು ಮಾಡೋದು ಸರ್? ಏನು ಸರ್ ನೀವು ಹಿಂಗೆ ಮಿಡ್ ಕ್ಯಾಪ್ ತೊಗೋಬೇಡಿ, ಸ್ಮಾಲ್ ಕ್ಯಾಪ್ ತೊಗೋಬೇಡಿ, ಇನ್ನೇನು ಸರ್ ತೊಗೋಬೇಕು ಅಂತ ನೀವು ಕೇಳ್ಬೋದು. ನನ್ನ ಮಾತನ್ನು ಕೇಳಿ ಯಾವತ್ತೂ ಆಗಲಿ ಓನ್ಲಿ ಲಾರ್ಜ್ ಕ್ಯಾಪ್ಸಲ್ಲಿ ಹೂಡಿಕೆ ಮಾಡಿ. ಲಾರ್ಜ್ ಕ್ಯಾಪಲ್ಲಿ ನಿಮ್ಮ 60-70% ದುಡ್ಡನ್ನು ಲಾರ್ಜ್ ಕ್ಯಾಪಲ್ಲಿ ಹಾಕಿ. ಮಿಡ್ ಕ್ಯಾಪಲ್ಲಿ ಒಂದು 30% ದುಡ್ಡನ್ನು ಮಿಡ್ ಕ್ಯಾಪಲ್ಲಿ ಹಾಕಿ.
ಸ್ಮಾಲ್ ಕ್ಯಾಪು, ಪೆನ್ನಿ ಸ್ಟಾಕ್ಸು, ಮಲ್ಟಿ ಬ್ಯಾಗರು ಮುಂದೆ ಎದೊಳುತ್ತೆ, ಈ ಸ್ಟಾಕ್ಸ್ಗಳಲ್ಲಿ ನಂಬಕ್ಕೆ ಹೋಗ್ಬೇಡಿ, ಇನ್ವೆಸ್ಟು ಸಹ ಮಾಡಬೇಡಿ. ಮುಂದೆ ಯಾವಾಗ ಎದೊಳುತ್ತೆ, ಇದು ಮಲ್ಟಿ ಬ್ಯಾಗರ್ ಆಗುತ್ತೆ, ಇದು ಓಡುತ್ತೆ, ಇದೆಲ್ಲ ಕಟ್ಟುಕತೆಗಳು. ಇದೆಲ್ಲ ನಿಮಗೆ ಈ ಫ್ಯಾನ್ಸಿ ಯೂಟ್ಯೂಬರ್ಸ್ ಹೇಳೋ ಕಟ್ಟುಕತೆಗಳು. ಸೊ ಅಲ್ಟಿಮೇಟ್ಲಿ ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ಸ್. ಲಾರ್ಜ್ ಕ್ಯಾಪ್ಸಲ್ಲಿ ಹೂಡಿಕೆ ಮಾಡಿ, ಯು ವಿಲ್ ಬಿ ಮೋರ್ ಸೇಫರ್. ಸರ್ ನಿಮಗೆ ಲಾರ್ಜ್ ಕ್ಯಾಪ್ಸಲ್ಲಿ ಹೂಡಿಕೆ ಮಾಡೋದಕ್ಕೆ ಭಯ ಆಗ್ತಾ ಇದೆಯಾ? ದೆನ್ ಡೋಂಟ್ ಇನ್ವೆಸ್ಟ್ ಇವನ್ ₹1 ಇಂಟು ಶೇರ್ಸ್. ₹1 ಶೇರಲ್ಲಿ ಹಾಕ್ಬೇಡಿ. ಬರೀ ನಿಫ್ಟಿ ಬೀಸ್, IT ಬೀಸ್, ಗೋಲ್ಡ್ ಬೀಸ್, ಫಾರ್ಮಾ ಬೀಸ್, ಇನ್ಫ್ರಾ ಬೀಸ್, ಕನ್ಸ್ಯೂಮರ್ ಬೀಸ್, CPSE ಬೀಸ್, ಇದರಲ್ಲಿ ಮಾತ್ರ ಹೂಡಿಕೆ ಮಾಡಿ. ಬಾಟಮಿಗೆ ಬಿದ್ದವಾಗ ಯಾರ್ಯಾರಿಗೆ ಈ ಶೇರ್ಸು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ತಗೊಳ್ಳೋ ಈ ಏನಂತಾರೆ ಕ್ರೇಜ್ ಇರ್ತದಲ್ಲ, ಇವ್ರು ಮಾತ್ರ ಶೇರ್ ಮಾರ್ಕೆಟಲ್ಲಿ ಶೇರ್ಸಲ್ಲಿ ₹1 ಸಹ ಹೂಡಿಕೆ ಮಾಡಬೇಡಿ. ನಿಮ್ಮ ಮಿಸ್ಟೇಕ್ ನಂಬರ್ 2 ಮತ್ತೆ ಬರ್ಕೊಳ್ಳಿ. ಯಾವತ್ತು ನಾನು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಲ್ಲ, ಬರೀ ನಿಫ್ಟಿ ಬೀಸು, IT ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ಕನ್ಸಂಪ್ಷನ್ ಬೀಸು, ಈ ಥರ ಬೀಸಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಡಿ. ಬಿಕಾಸ್ ಇವಾಗ ಏನು ನಿಮಗೆ 30%, 40% ಪೋರ್ಟ್ಫೋಲಿಯೋ ಡೌನ್ ಇದೆಯಲ್ಲ, ಇದು ಇಂಪ್ರೂವ್ ಆಗೋದಕ್ಕೆ ಮೇ ಬಿ ಇಟ್ ವಿಲ್ ಟೇಕ್ 6 months to 1 year. 1 year ನೀವು ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಇವಾಗ ಈ 1 year ಸುಮ್ಮನೆ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟ್ನ ಸುಮ್ಮನೆ ಕೂತ್ಕೊಳ್ಳೋ ಬದಲು ಚೆನ್ನಾಗಿ ಕಲೀರಿ ಅಂತ ನಾನು ಹೇಳ್ತೀನಿ. ಎಲ್ಲಿ ಮತ್ತೆ ಯೂಟ್ಯೂಬ್ಗೆ ಹೋಗಿ ಕಲಿಬೇಡಿ, ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಹೋಗ್ಬಿಟ್ಟು ಮತ್ತೆ ಕಲಿಬೇಡಿ. ಸೊ ಟ್ರೈ ಟು ಲರ್ನ್ ಫ್ರಮ್ ಆಫ್ಲೈನ್. ಒಂದು ಹೇಳ್ತೀನಿ ನೋಡಿ, ಆನ್ಲೈನಲ್ಲಿ ಬಂದು 1000 ವಿಡಿಯೋ ಮಾಡಿ ಹಂಗೆ ಕಲರ್ಫುಲ್ಲು ಹಾಗೆ ಹಿಂಗೆ ಏನೇನೋ ವಿಡಿಯೋ ಮಾಡ್ತಾರೆ. ಅವ್ರಿಗೂ ಸಹ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್. ಇವರೆಲ್ಲ ಕೋವಿಡ್ ಆದಮೇಲೆ ಬಂದಿರೋರು. ನಮ್ಮ TD ಅಕಾಡೆಮಿ ಇಂಗ್ಲೀಷ್ ಅಂತ ಒಂದು ಚಾನಲ್ ಇದೆ, ಬೇಕಾದ್ರೆ ನೀವು ನೋಡಿ. TD ಅಕಾಡೆಮಿ ಇಂಗ್ಲೀಷ್, ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2016. 8-9 ವರ್ಷದಿಂದ ನಾವು ಯೂಟ್ಯೂಬರ್ಸ್. ಬಟ್ ನಾವು ಯೂಟ್ಯೂಬ್ನ ಮಾಡಲಿಲ್ಲ, ನಾವು ಜನಗಳಿಗೆ ಕೈಯನ್ನು ಮುಟ್ಟಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟಿದ್ದೀವಿ. ಇವಾಗ ನಿನ್ನೆ ಬಂದಿರೋ ಯೂಟ್ಯೂಬರ್ಸು ನಾನೇ ಗ್ರೇಟು ಅಂತ ಒಂದು ಯೋಚನೆಯಲ್ಲಿದ್ದಾರೆ. ಬಟ್ ಬಿ ಡೌನ್ ಟು ಅರ್ತ್, ಆಲ್ವೇಸ್ ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ಸ್ ಆ್ಯಂಡ್ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನೀಸ್. ಡೋಂಟ್ ಇನ್ವೆಸ್ಟ್ ಇನ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸ್. ಸೊ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ಕೊಂಡು ಅವ್ರನ್ನ ಫಾಲೋ ಮಾಡಿ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಇವ್ರು ತುಂಬ ಜೆನ್ಯೂನ್ ಅಂತ ಅಂದ್ಕೊಂಡಿರೋರಿಗೆ ಈ ಸತಿ ಸಿಕ್ಕಾಪಟ್ಟೆ ಪಾಪ ಲಾಸ್ ಆಗಿದೆ. ಯಾಕಂದರೆ ತುಂಬ ಜನ ಫಾಲೋವರ್ಸ್ ಬಂದಿರೋದು ಏನಕ್ಕೆ, ಬೇರೆ ಯೂಟ್ಯೂಬರ್ಸ್ಗೆ ನಮಗಿಂತ ಇವಾಗ ನಿನ್ನೆ ಮನೆ ಬಂದವ್ರಿಗಿಂತ ನಮಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಯಾಕಂದರೆ ಅದೇನೋ ಇನೋವೇಟಿವ್, ಅದೇನೋ ಮಂಗ ಮಾಡೋದು, ಇನ್ನೇನೋ ಮಾಡೋದು, ಕೋತಿಗಳನ್ನ ಕುಣಿಸೋದು, ಅನಿಮೇಷನ್ ಮಾಡೋದು, ಇದೆಲ್ಲ ಮಾಡಿ ಸೊ ಜನ ಅದನ್ನೋಗಿ ಫಾಲೋ ಮಾಡಿಬಿಟ್ಟಿದ್ದಾರೆ. ಆ ಚಾನಲ್ನ ಚೆನ್ನಾಗಿತ್ತಲ್ಲ ಕಲರ್ಫುಲ್ಲಾಗಿ. ಬಟ್ ನಾವು 8 ವರ್ಷ ಹಳೆ ಚಾನಲ್ ನಮ್ಮದು, TD ಅಕಾಡೆಮಿ ಇಂಗ್ಲೀಷ್. TD ಅಕಾಡೆಮಿ ಇಂಗ್ಲೀಷ್ ಚಾನಲ್ ಹೋಗಿ ನೋಡಿ, 8 ವರ್ಷ ಹಳೆಯದು. ಬಟ್ ಈ ಚಾನಲ್ಲು ಕನ್ನಡ ಚಾನಲ್ಲು ಜಸ್ಟ್ 4 years ಹಳೆಯದು. ಸೊ ಮೇನ್ಲಿ ನಾನು ಹೇಳೋದಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 10-12 ವರ್ಷ ಇಲ್ಲ 15 ವರ್ಷ, ಮೋರ್ ದೆನ್ 10 years ಎಕ್ಸ್ಪೀರಿಯನ್ಸ್ ಯಾರಿಗಿದೆಯೋ ಅವ್ರ ಜೊತೆ ನೀವು ಸೇರಿಕೊಂಡ್ರೆ ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ತೀರ ಹೊರತು ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೂ ದುಡ್ಡು ಸಿಗಲ್ಲ ಅಂತ ಈ ಒಂದು ಪಾಯಿಂಟ್ ನಂಬರ್ 2 ಇಂದ ಅರ್ಥ ಆಗಿದೆ. ದ ಬಿಗ್ಗೆಸ್ಟ್ ಏನಂತಾರೆ ಜನಗಳನ್ನ ಮಂಗ ಮಾಡಿದ್ಯಾರ ಅಂದರೆ ಯೂಟ್ಯೂಬರ್ಸ್. ಇವತ್ತು ಈ ಮಾರ್ಕೆಟ್ ಕ್ರ್ಯಾಶಲ್ಲಿ ತುಂಬ ಜನ ವಿಲ ಒದ್ದಾಡೋದಕ್ಕೆ ಕಾರಣ ಅಂದರೆ ಯೂಟ್ಯೂಬರ್ಸ್. ಈ ಯೂಟ್ಯೂಬರ್ನ ನಂಬ್ಕೊಂಡು ಅವ್ರು ಹೇಳೋ ಮಿಡ್ ಕ್ಯಾಪು, ಪೆನ್ನಿ ಸ್ಟಾಕ್ಸ್ಗಳನ್ನ ತಗೊಂಡು ಸರಿಯಾಗಿ ಲಾಸ್ ಆಗಿದೆ ಈ ಒಂದು ಮಾರ್ಕೆಟ್ ಕ್ರ್ಯಾಶ್ನಲ್ಲಿ. ಸೊ ಅಲ್ಟಿಮೇಟ್ಲಿ ನಿಮ್ಗೇನು ಅರ್ಥ ಆಗ್ತಾಯಿದೆ, ಆನ್ಲೈನಲ್ಲಿ ಕಾಣಿಸಿದ್ದು ಬೆಳ್ಳಕ್ಕೆ ಕಾಣಿಸಿದ್ದೆಲ್ಲ ಹಾಲಲ್ಲ ಅಂತ ಗೊತ್ತಾಗ್ತಾಯಿದೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾರನ್ನೇ ಒಬ್ಬರನ್ನ ನಂಬೇಕಾದ್ರೂ ಫಸ್ಟ್ ಆಫ್ ಆಲ್ ಅವ್ರು ಟ್ರೇಡರ್ ಅಂತ ನೋಡಿ. ಸೊ ಇವಾಗ ನೀವು ಕೇಳ್ಬೋದು, ಸರ್ ನೀವು ಟ್ರೇಡರಾ? ಡೆಫಿನೆಟ್ಲಿ ನಾನು ಟ್ರೇಡರ್ ಆಗಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿರೋದು. ಇವತ್ತು 6 ಬ್ರ್ಯಾಂಚ್ ಮಾಡಿರೋದು, 60 ಜನ ಎಂಪ್ಲಾಯೀಸ್ ಇಟ್ಟಿರೋದು, ಇನ್ನೂ ಒಂದು 10 ಬ್ರ್ಯಾಂಚ್ ಮಾಡಬೇಕಂತ ಹಠ ಇರೋದು. ಸೊ ನೆಕ್ಸ್ಟ್ ನಿಮ್ಮ P&L ಏನಿದೆ? ಸೊ ಡೆಫಿನೆಟ್ಲಿ ನನ್ನ P&L ಏನಿದೆ ಏನಿಲ್ಲ ಅನ್ನೋದು ಡೆಫಿನೆಟ್ಲಿ ಫೇಸ್ ಟು ಫೇಸ್ ಬನ್ನಿ. ಎಲ್ಲೋ ಆನ್ಲೈನಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ, ಅಂಥವ್ರು ನಾನು ಕೇರೆ ಮಾಡಲ್ಲ. ಸೊ ಡೆಫಿನೆಟ್ಲಿ ಫೇಸ್ ಟು ಫೇಸ್ ಬನ್ನಿ, ಜೊತೆಯಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ನಮ್ಮಂಥ ಹಾನೆಸ್ಟಾಗೆ 24 ಗಂಟೆ ಜನಸೇವೆ, ಜನಗಳ ಜೊತೆ ಇರೋರನ್ನ ನಂಬಿ. ಬರೀ ಯೂಟ್ಯೂಬು ಆನ್ಲೈನಲ್ಲಿ ಬಂದು ಮಾಡೋರನ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಅವ್ರನ್ನ ನಂಬಿ ಇವಾಗ ನೀವು ಪೋರ್ಟ್ಫೋಲಿಯೋ ರೆಡ್ಡಲ್ಲಿದೆ. ಯು ಹ್ಯಾವ್ ಟು ಬ್ಲೇಮ್ ದಟ್ ಯೂಟ್ಯೂಬರ್ಸ್. ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿ ಒಬ್ಬ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾನಂದರೆ ಅವನು ಫೇಸ್ ಟು ಫೇಸ್ ನಿಮಗೆ ಸಿಗ್ತಾನಾ? ನಿಮಗೆ ಫೇಸ್ ಟು ಫೇಸ್ ಸಿಗ್ತಾನಾ? ಸಿಗಂಗಿದ್ರೆ ಮಾತ್ರ ಅವನ್ನ ನಂಬಿ ಅವನ ಹತ್ರ ಕ್ಲಾಸಸ್ ತೊಗೊಳ್ಳಿ, ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವನ ಹತ್ರ ತಿಳ್ಕೊಳ್ಳಿ. ಸುಮ್ಮನೆ ಯೂಟ್ಯೂಬಲ್ಲಿ ಬಂದು ಯಾರು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರನ್ನ ನಂಬ್ಕೊಂಡು ನೀವು ದುಡ್ಡು ಹಾಕೋದು, ಲಾಸ್ ಮಾಡ್ಕೊಳ್ಳೋದು. ಸೊ ಅಲ್ಟಿಮೇಟ್ಲಿ ಇವಾಗ ಲಾಸ್ ಮಾಡ್ಕೊಂಡವ್ರು ಯಾರ ಹತ್ರ ಹೋಗ್ತಾರೆ ಹೇಳಿ?
ಅಗೇನ್ ಟಿ ಡಿ ಅಕಾಡೆಮಿಗೆ ಬರ್ತಾರೆ, ಬಿಕಾಸ್ ನಾವು ಸಿಗ್ತೀವಿ ಜನಗಳಿಗೆ. ನಮ್ಮ 60 ಜನ ಸ್ಟಾಫ್ ಸಿಗ್ತಾರೆ, ಬಟ್ ಅವ್ರು ಸಿಗ್ತಾರಾ? ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಸಿಗ್ತಾರಾ? ಡೆಫಿನೆಟ್ಲಿ ಸಿಗಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಮೂರನೇ ಅತಿ ದೊಡ್ಡ ತಪ್ಪು ಮಾಡಿರೋದು ಏನಂದರೆ ನ್ಯೂಸ್ ನೋಡೋದು, ಆ ನ್ಯೂಸ್ ನೋಡೋದು, ಇವಾಗ ಡೀಲ್ ಸಿಕ್ತಂತೆ ಇವ್ರಿಗೆ RVNLಗೆ, ರೈಲ್ವೆ ಅವ್ರಿಗೆ ಒಳ್ಳೆ ಬಜೆಟ್ ಸಿಕ್ತಂತೆ, ಹಾಕು ರೈಲ್ವೆ ಸ್ಟಾಕ್ಸ್ ಎಲ್ಲ ಅಂತ ಹೇಳೋದು, ಅಲ್ಲಿ ದುಡ್ಡು ಹಾಕೋದು. ನೆಕ್ಸ್ಟ್ ಪವರ್ ಸೆಗ್ಮೆಂಟ್ ಸಿಕ್ತಂತೆ, ಪವರ್ ಸೆಕ್ಟರ್ಗೆ ದುಡ್ಡು ಹಾಕೋದು. ನೆಕ್ಸ್ಟ್ ಏನೋ ಡೇಟಾ ಸೈನ್ಸು, ಡೇಟಾ ಅನಾಲಿಟಿಕ್ಸು, ಡೇಟಾ ಸ್ಟೋರೇಜ್ ಅಂತೆ, ಅದಕ್ಕೇನೋ ನ್ಯೂಸ್ ಬಂತಂತೆ, ಅದಕ್ಕೆ ದುಡ್ಡು ಹಾಕೋದು. ಗೌರ್ಮೆಂಟ್ ಕಂಪ್ನೀಸ್ಗೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಹೋಗುತ್ತೆ, ಪ್ರಾಜೆಕ್ಟ್ ಸಿಕ್ಕಲಿಲ್ಲ ಅಂದರೆ ಹೋಗೋದೇ ಇಲ್ಲ. ಸರಿ, ಬೇಕಾದ್ರೆ ನೀವು ಎಕ್ಸಾಂಪಲ್, ಕ್ಲಾಸಿಕಲ್ ಎಕ್ಸಾಂಪಲ್ ಅಂದರೆ ವೆರಿ ಸಿಂಪಲ್. SBI ಸ್ಟಾಕ್ನ ಬೇಕಾದ್ರೆ ನೀವು 10 ವರ್ಷದ ಚಾರ್ಟ್ ಓಪನ್ ಮಾಡಿ, 200 ರೂಪಾಯಲ್ಲಿ ಇದ್ದಿದ್ದು ಇವತ್ತು 650 700 ರೂಪಾಯಲ್ಲಿದೆ. ಅದೇ HDFC ಬ್ಯಾಂಕ್ ಓಪನ್ ಮಾಡಿ 10 ವರ್ಷದಿಂದ 200 ರೂಪಾಯಿ ಇರೋದು 1600 ರೂಪಾಯಲ್ಲಿದೆ. ಸೊ ವಿಚ್ ಈಸ್ ಪರ್ಫಾರ್ಮ್ ವೆಲ್? ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ? ಡೆಫಿನೆಟ್ಲಿ ಪ್ರೈವೇಟ್ ಸೆಕ್ಟರ್ಸ್, ಪ್ರೈವೇಟ್ ಕಂಪ್ನೀಸೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ಗೌರ್ಮೆಂಟ್ ಸ್ಟಾಕ್ಸು ಅಂಡರ್ ಪರ್ಫಾರ್ಮರ್ಸ್. ಕೋಲ್ ಇಂಡಿಯಾ ಗ್ರಾಫ್ ಎತ್ಕೊಳ್ಳಿ, 10 ವರ್ಷದಿಂದ ಚಾರ್ಟ್ ನೋಡಿ, 400 ರೂಪಾಯಿ. ಇವಾಗೆಲ್ಲಿದೆ ಕೋಲ್ ಇಂಡಿಯಾ? 400 ರೂಪಾಯಿ. ಏನು ಬಂತು? ಏನೂ ಬರಲಿಲ್ಲ. ಗೌರ್ನಮೆಂಟ್ ಸ್ಟಾಕ್ಸಲ್ಲಿ ನಾನು ಹೂಡಿಕೆ ಮಾಡಲ್ಲ, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಬಟ್ ನಾನು ನೀವು ಹಂಗೆ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಲ್ಲ, ಓನ್ಲಿ ನನ್ನ ಎಜುಕೇಷನ್ನ, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಹೊರತು ಗೌರ್ಮೆಂಟ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಗೌರ್ಮೆಂಟ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡೋದು ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಪಾಯಿಂಟ್ ನಂಬರ್ 3 ಕ್ಲಿಯರ್ ಅನಿಸುತ್ತೆ. ನ್ಯೂಸ್ ಬೇಸ್ಡ್ ಮೇಲೆ ಟ್ರೇಡ್ ಮಾಡಬೇಡಿ. ಜೊತೆಗೆ ಗೌರ್ಮೆಂಟ್ ಸ್ಟಾಕ್ಸಲ್ಲಿ ತುಂಬ ಓವರಾಗಿ ಎಕ್ಸ್ಪೋಜರ್ ತೊಗೋಬೇಡಿ, ಆದಷ್ಟು ಲಿಮಿಟೆಡಾಗಿ ಎಕ್ಸ್ಪೋಜರ್ ತೊಗೊಳ್ಳಿ. ಇಲ್ಲ, ಇವಾಗ ನಾನಂತೂ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತೀನಿ, ಇದು ನನ್ನ ಪರ್ಸ್ನಲ್ಲು. ಸೊ ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಟಾಕ್ಸನ್ನು ನಾನು ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗೌರ್ಮೆಂಟ್ ಸ್ಟಾಕ್ಸ್ ಗ್ರೋತ್ ತುಂಬ ಸ್ಲೋ ಇರುತ್ತೆ, ಅದರಿಂದ ನಾನು ಅವಾಯ್ಡ್ ಮಾಡ್ತೀನಿ. ಪಾಯಿಂಟ್ ನಂಬರ್ 3 ಇಸ್ ವೆರಿ ಕ್ಲಿಯರ್. ಡೋಂಟ್ ಇನ್ವೆಸ್ಟ್ ಬೇಸ್ಡ್ ಆನ್ ನ್ಯೂಸ್ ಆ್ಯಂಡ್ ಅವಾಯ್ಡ್ ನ್ಯೂಸ್ ಬೇಸ್ಡ್ ಇನ್ವೆಸ್ಟಿಂಗ್. ಎಕ್ಸಾಂಪಲ್ ನೋಡಿ, ಮೆನಿ ಗೌರ್ಮೆಂಟ್ ಸ್ಟಾಕ್ಸಲ್ಲಿ ಎಕ್ಸಾಂಪಲ್ ರೈಲ್ವೆ ಸ್ಟಾಕ್ಸ್ ಆಗಲಿ, ಡಿಫೆನ್ಸ್ ಸ್ಟಾಕ್ಸ್ ಆಗಲಿ, ಶಿಪ್ ಬಿಲ್ಡಿಂಗ್ ಆಗಲಿ, ಎನರ್ಜಿ ಆಗಲಿ, ಈ ಎಲ್ಲ ಸ್ಟಾಕ್ಸ್ಗಳು ಬಜೆಟಲ್ಲಿ ಏನೋ ಲಾಸ್ಟ್ ಇಯರ್ ಬಜೆಟಲ್ಲಿ ಏನೋ ಘೋಷಣೆ ಮಾಡಿದಾಗ ಎಲ್ಲ ಡಬಲ್ ತ್ರಿಬಲ್ ಆಯಿತು, ಈ ಸತಿ ಏನೂ ಆಗಲಿಲ್ಲ. ಸೊ ಪಾಯಿಂಟ್ ನಂಬರ್ 4, ಫಂಡಮೆಂಟಲ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ತುಂಬ ಜನಕ್ಕೆ ಅದಾನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾಕಂದರೆ ಅದಾನಿ ಫಂಡಮೆಂಟಲ್ಸ್ ಹೇಗಿದೆ ಅಂತ ಗೊತ್ತಿಲ್ಲ. ಇನ್ಯಾವುದೋ ಹೈ ವ್ಯಾಲ್ಯೂಯೇಷನ್ಸ್ ಇರೋ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. PE ರೇಷಿಯೋ ಅಂದರೆ ಗೊತ್ತಿಲ್ಲ, PB ರೇಷಿಯೋ ಅಂದರೆ ಗೊತ್ತಿಲ್ಲ, ROE ಅಂದರೆ ಗೊತ್ತಿಲ್ಲ, ROCE ಅಂದರೆ ಗೊತ್ತಿಲ್ಲ, ಮಾರ್ಕೆಟ್ ಕ್ಯಾಪ್ ಅಂದರೆ ಗೊತ್ತಿಲ್ಲ, ಡಿವಿಡೆಂಟ್ ಈಲ್ಡ್ ಅಂದರೆ ಏನು ಗೊತ್ತಿಲ್ಲ. ಜೊತೆಗೆ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿರಬೇಕು, FII ಹೋಲ್ಡಿಂಗ್ ಎಷ್ಟಿರಬೇಕು, DII ಹೋಲ್ಡಿಂಗ್ ಎಷ್ಟಿರಬೇಕು ಗೊತ್ತಿಲ್ಲ. ಇಷ್ಟು ಪಾಯಿಂಟ್ಗಳನ್ನು ಬರ್ಕೊಳ್ಳಿ. ಏನೇನು ಗೊತ್ತಿಲ್ಲ ಅಂತ ಬರ್ಕೊಂಡು ಅದ್ರ ಬಗ್ಗೆ ಸ್ಟಡಿ, ಚೆನ್ನಾಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ. ಸೊ ಪಾಯಿಂಟ್ ನಂಬರ್ 4, ಫಂಡಮೆಂಟಲ್ಸ್ನ ತುಂಬ ಆಳವಾಗಿ ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡಿರಲಿಲ್ಲ, ಅದಕ್ಕೆ ಲಾಸ್ ಆಗಿದೆ. ಸೊ ಇವಾಗ ತುಂಬ ಜನಕ್ಕೆ ಲಾಸ್ ಏನಕ್ಕಾಗಿದೆ ಅಂತ ಹೇಳ್ತಾ ಇರೋ, ತುಂಬ ಜನಕ್ಕೆ ಏನು ಸರ್ ಇದು ಇಷ್ಟೊಂದು ನಮಗೆ ಗೊತ್ತಿಲ್ವಾ ಸರ್ ನಮಗೆ ಅಂತ ಹೇಳೋರು ಇದ್ದಾರೆ. ಸೊ ಇದೆಲ್ಲ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಬನ್ನಿ. ಸೊ ಡೋಂಟ್ ಬಿ ನನಗೆಲ್ಲ ಗೊತ್ತಿತ್ತು ಅಂತ ಹೇಳೋ ಬದಲು ನನಗೆ ಗೊತ್ತಿಲ್ಲ ಸ್ವಾಮಿ, ತಿಳ್ಕೊಳ್ಳೋಣ ಬನ್ನಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಎವ್ರಿ ಆಸ್ಪೆಕ್ಟ್. ROCE ಅಂದ್ರೇನು, ROE ಅಂದ್ರೇನು, ಪ್ರತಿಯೊಂದು ನಾನು ಹೇಳ್ಕೊಡ್ತೇನೆ. ಬನ್ನಿ, ಫೇಸ್ ಟು ಫೇಸ್, ಎವ್ರಿಥಿಂಗ್ ಐಲ್ ಟೀಚ್. ಪಾಯಿಂಟ್ ನಂಬರ್ 5, 5ನೇ ಪಾಯಿಂಟ್ ಬಂದು ಓವರ್ ಲಿವರೇಜ್ ತೊಗೊಳೋದು. MTF ಅಂತ ಕೇಳಿರ್ತೀರ, ಮಾರ್ಜಿನ್ ಟ್ರೇಡ್ ಫಂಡಿಂಗ್. ಮಾರ್ಜಿನ್ ಟ್ರೇಡ್ ಫಂಡಿಂಗ್ ಅಂದರೆ ಯೂಶಲಿ ನಿಮ್ಮ ಹತ್ರ 1 ಲಕ್ಷ ದುಡ್ಡಿದ್ರೆ 4 ಲಕ್ಷ ರೂಪಾಯಿ ಶೇರ್ ಕೊಡ್ತಾರೆ. ಎಲ್ಲಿ? ಬ್ರೋಕರ್ಸ್. ಯಾರು ಬ್ರೋಕರ್ಸು? ಏಂಜಲ್, ಮೋತಿಲಾಲ್, ಶೇರ್ ಖಾನ್, ICICI, ಬಜಾಜ್ ಫಿನ್ಸರ್, ಇವರೆಲ್ಲ ಬ್ರೋಕರ್ಸ್ ಏನು ಮಾಡ್ತಾರೆ, ಡೆಲಿವರಿ ಶೇರ್ ತಗೊಳ್ಳೋದಕ್ಕೂ ಲಿವರೇಜ್ ಕೊಡ್ತಾರೆ. ಸೊ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಡೆಲಿವರಿ ಶೇರ್ ಇದ್ದರೆ ಇನ್ನೂ 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಡೆಲಿವರಿ ಶೇರ್ ತೊಗೋಬೋದು. ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ 15%. ಸೊ ಮೋಸ್ಟ್ ಆಫ್ ದೆಮ್ ಏನು ಮಾಡಿದ್ದಾರೆ, 1 ಲಕ್ಷ ರೂಪಾಯಿ ದುಡ್ಡು ಹಾಕ್ಬಿಟ್ಟು 4 ಲಕ್ಷ ರೂಪಾಯಿ ಶೇರ್ ತೊಗೊಂಬಿಟ್ಟಿದ್ದಾರೆ. ಇದನ್ನೇನಂತಾರೆ, ಹೈ ಲಿವರೇಜ್ ಅಂತ ಕರೀತಾರೆ. ಈ ಥರ ಹೈ ಲಿವರೇಜ್ ಮಾಡಿ ತುಂಬ ಜನದ್ದು ಸ್ಟಾಕ್ಸು ಕೆಳಗಡೆ ಬಿದ್ದು ಅದು ಟ್ರಿಗರ್ ಪ್ರೈಸ್ ಅಂತ ಇರುತ್ತೆ, ಆ ಟ್ರಿಗರ್ ಪ್ರೈಸ್ಗೂ ಬಂದು ಆಟೋಮೆಟಿಕಲಿ ಶೇರ್ಸ್ನ ಮಾರಿಬಿಟ್ಟಿದ್ದಾರೆ. ಯಾರು? ಬ್ರೋಕರ್ಸ್. ಸಿ ಪಾಯಿಂಟ್ ನಂಬರ್ 5, ಟೇಕಿಂಗ್ ಹೈ ಲಿವರೇಜ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ತುಂಬ ಲಿವರೇಜ್ ತೊಗೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ, ಯಾವ ಕಾರಣಕ್ಕೂ ಹೈ ಲಿವರೇಜ್ ತೊಗೊಳಕ್ಕೆ ಹೋಗಬೇಡಿ. ಸೊ ಪಾಯಿಂಟ್ ನಂಬರ್ 6, ಎಷ್ಟೋ ಜನದ ಪೋರ್ಟ್ಫೋಲಿಯೋ ಫುಲ್ ಪೀಕ್ಗೆ ಹೋದವಾಗ ಸಿಕ್ಕಾಪಟ್ಟೆ ದುಡ್ಡಿತ್ತು. ನಾನೇ ನೋಡಿದ್ದೀನಿ, ಒಬ್ಬರು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರು, 10 ಲಕ್ಷ ಆಗಿತ್ತು, ಡಬಲ್ ಆಗಿತ್ತು. ಎಷ್ಟು ವರ್ಷದಲ್ಲಿ? ಜಸ್ಟ್ 3 ಇಯರ್ಸಲ್ಲಿ ಡಬಲ್ ಆಗಿತ್ತು. ಪ್ರಾಫಿಟ್ ಬುಕ್ ಮಾಡಿ ಅಂದರೆ ಇಲ್ಲ ಸರ್ ಇನ್ನೂ ಹೋಗುತ್ತೆ ಸರ್ ಅಂದರು. ಸೊ ಡೆಫಿನೆಟ್ಲಿ ಪ್ರಾಫಿಟ್ ಬುಕ್ ಮಾಡಿ, ಪೀಕ್ ಲೆವೆಲ್ ಇದೆ, ಮಾರ್ಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಗಿದೆ, ದಿಸ್ ಇಸ್ ಅ ರೈಟ್ ಟೈಮ್ ಟು ಎಕ್ಸಿಟ್ ಯುವರ್ ಸ್ಟಾಕ್ಸ್ ಅಂತ ಹೇಳಿದ್ರು
ದೇ ಡಿಂಟ್ ಲಿಸನ್. ಸೊ ಇವಾಗ ಏನಾಗಿದೆ, 5 ಲಕ್ಷ ರೂಪಾಯಿ 10 ಲಕ್ಷ ಆಗಿ ಮತ್ತೆ 5 ಲಕ್ಷಕ್ಕೆ ಬಂದು ನಿಂತಿದೆ. ಸೊ ದೇ ಆರ್ ಕರ್ಸಿಂಗ್, ಆ ಟೈಮಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಬೇಕಾಯಿತು. ತುಂಬ ಜನಕ್ಕೆ ಪೀಕ್ ಲೆವೆಲ್ ಎಲ್ಲಿ ನಮ್ಮ ಶೇರ್ಸ್ಗಳನ್ನು ಮಾರಬೇಕು, ಪ್ರಾಫಿಟ್ನ ಬುಕ್ ಮಾಡಬೇಕು ಗೊತ್ತಿರಲಿಲ್ಲ. ಈ ಪಾಯಿಂಟ್ ಒಂದು ಗೊತ್ತಿಲ್ದಿರ ತುಂಬ ಜನ ಈ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಬಿಟ್ರು. ಸೊ ಇನ್ಮೇಲೆ ಆದ್ರೂ ಪೀಕ್ ಯಾವುದು ಬಾಟಮ್ ಯಾವುದು ಅಂತ ತಿಳ್ಕೊಳ್ಳಿ. ಪಾಯಿಂಟ್ ನಂಬರ್ 6, ನಾಟ್ ಐಡೆಂಟಿಫೈಯಿಂಗ್ ದ ಪೀಕ್ ಲೆವೆಲ್ ಆರ್ ಓವರ್ ವ್ಯಾಲ್ಯೂಡ್ ಆಗಿರೋ ಸ್ಟಾಕ್ಸ್ಗಳನ್ನು ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಒಂದು ಯೋಚನೆ ಮಾಡಿ, ಒಂದು ರೈಲ್ವೆ ಸ್ಟಾಕು, ಯಾವುದೋ ಒಂದು ರೈಲ್ವೆ ಸ್ಟಾಕು ಇದ್ದಿದ್ದು 100 ರೂಪಾಯಿ, ಹೋಗಿದ್ದು 500 ರೂಪಾಯಿ. ಸರ್ 100 ರೂಪಾಯಿ ಮಾಡಿದ್ದು ಇನ್ವೆಸ್ಟ್ಮೆಂಟು 500 ರೂಪಾಯಿಗೆ ಹೋಗಿದೆ ಸರ್, ಎತ್ಕೊಳ್ಳಿ ಸರ್ ಅಂದರೆ ಇನ್ನೂ ಬರುತ್ತೆ ಸುಮ್ಮನೆ ಇರೋ ಅಂತ ನನಗೆ ಹೇಳೋರು. ಸೊ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋನಿಗೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋನು ಬಂದು ನನಗೆ ಹೇಳ್ಕೊಟ್ಟವನು. ಬಟ್ ಇವಾಗ ಸರ್ ನೀವೇ ಅವತ್ತು ಹೇಳಿದರೆ ನನಗೆ ಸ್ವಲ್ಪ ಹೆಡ್ ವೇಟ್ ಜಾಸ್ತಿ ಇತ್ತು ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆಗುತ್ತೆ ಪ್ರತಿಯೊಬ್ಬರು, ಇದೊಂದು ಬಿಗ್ಗೆಸ್ಟ್ ಲರ್ನಿಂಗ್. ನಾನು ಯಾರನ್ನೂ ಸಹ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಇಂಪ್ರೂವ್ಮೆಂಟ್ ಆಗಿ. ಸೊ ಒಂದು ಮಾರ್ಕೆಟಲ್ಲಿ ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋನ್ನ ಫಾಲೋ ಮಾಡಿ, ನಿನ್ನೆ ಬಂದವ್ರನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ವೇಸ್ ಫಾಲೋ ದ ಎಕ್ಸ್ಪೀರಿಯನ್ಸ್ ಪೀಪಲ್ ಇನ್ ದ ಮಾರ್ಕೆಟ್. ನಾನು ಪ್ರತಿ ಸಾರಿ ನಮ್ಮ ಕ್ಲಾಸಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಕೊಂಡ್ಕೊಳ್ಳಿ, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳ ಹೆಸರುಗಳು ಬರಿತಾ ಇದ್ದರೆ ತುಂಬ ಜನ ಗೇಲಿ ಮಾಡಿದ್ದಾರೆ. ಏನು ಸರ್ ಲಾರ್ಜ್ ಕ್ಯಾಪ್ ಬರಿತಾ ಇದ್ದೀರಾ, ಇದು ಆಲ್ರೆಡಿ ಬೆಳೆದು ಬಿಟ್ಟಿದೆ ಸರ್ ಅಂತಾರೆ. 2 ವರ್ಷ ಮಾರ್ಕೆಟ್ ಬಂದು 1 ವರ್ಷ ಆಗಿಲ್ಲ, ಇವ್ರಿಗೆ ಗೊತ್ತಂತೆ ಮಾರ್ಕೆಟ್ ಬೆಳೆದು ಬಿಟ್ಟಿದೆ ಅಂತ. 10 ವರ್ಷ ಆಗಿರೋ ನನಗೆ ಗೊತ್ತಿಲ್ವಾ ಮಾರ್ಕೆಟ್ ಯಾವ ಸ್ಟಾಕ್ ಬೆಳೆದಿದೆ ಯಾವ ಸ್ಟಾಕ್ ಬಿದ್ದಿದೆ ಅಂತ. ಬಟ್ ಇವಾಗ ಯು ಅಂಡರ್ಸ್ಟುಡ್. ಸೊ ಎಕ್ಸ್ಪೀರಿಯೆನ್ಸ್, ಅವ್ರ ಮಾತುಗಳು ಎಷ್ಟು ಇಂಪಾರ್ಟೆಂಟ್, ಅವ್ರನ್ನ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಒಬ್ಬೊಬ್ಬರಿಗೂ ಅರ್ಥ ಆಗ್ತಿದೆ. ಸೊ ಡೆಫಿನೆಟ್ಲಿ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಇನ್ವೆಸ್ಟ್ ಇನ್ ಸೇಫರ್ ಕಂಪ್ನೀಸ್ ದೆನ್ ಮೋರ್ ಪ್ರಾಫಿಟಬಲ್ ಕಂಪ್ನೀಸ್. ಲಾಭ ಬರೋ ಕಂಪ್ನೀಸಲ್ಲಿ ಹೂಡಿಕೆ ಮಾಡೋದಕ್ಕೆ ಬದಲು ನಿಮ್ಮ ದುಡ್ಡಿಗೆ ಸೇಫ್ಟಿ ಎಲ್ಲಿದೆಯೋ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಪಾಯಿಂಟ್ ನಂಬರ್ 7, ಲ್ಯಾಕ್ ಆಫ್ ಎಜುಕೇಷನ್. ಇವಾಗ ಈ ಮಾರ್ಕೆಟ್ ಕ್ರ್ಯಾಶ್ನಲ್ಲಿ ತುಂಬ ಜನಕ್ಕೆ ಅರ್ಥ ಆಗ್ತಿದೆ, ನನಗೆ ಎಜುಕೇಷನೇ ಇರಲಿಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಗೊತ್ತಿರಲಿಲ್ಲ, ಮಾರ್ಕೆಟ್ ಕ್ಯಾಪ್ ಅಂದರೆ ಗೊತ್ತಿಲ್ಲ, PE ರೇಷಿಯೋ ಗೊತ್ತಿಲ್ಲ, PB ರೇಷಿಯೋ ಗೊತ್ತಿಲ್ಲ, ಎಲ್ಲಿ ತೊಗೋಬೇಕು ಎಲ್ಲಿ ಮಾರಬೇಕು ಗೊತ್ತಿಲ್ಲ, ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಗೊತ್ತಿಲ್ಲ, ಸೊ ಒಂದು ಪುಟ್ ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನು ಏನಂತ ಕರೀತಾರೆ, ಪ್ರೊಟೆಕ್ಟಿವ್ ಪುಟ್. ಪಾಯಿಂಟ್ ನಂಬರ್ 7, ಪ್ರೊಟೆಕ್ಟಿವ್ ಪುಟ್ ಅಂದರೆ ಏನು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು 20 ಲಕ್ಷದ ಪೋರ್ಟ್ಫೋಲಿಯೋ ಇದೆ ಅಂತ ಅಂದ್ಕೊಳ್ಳೋಣ, ಎಕ್ಸಾಂಪಲ್ ಒಂದು 17 ಲಕ್ಷ ಅಂದ್ಕೊಳ್ಳಿ. ಇವತ್ತು ನಿಫ್ಟಿಯಲ್ಲಿದೆ 22,800 ಅಂತ ಅಂದ್ಕೊಳ್ಳೋಣ. 22,800 ಇಂಟು 75 ಮಾಡಿದ್ರೆ ರಫ್ಲಿ ಒಂದು 16-17 ಲಕ್ಷ ರೂಪಾಯಿ ಆಗುತ್ತೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ, 22,800 ಇಂಟು 75 ಮಾಡಿ ರಫ್ಲಿ ಒಂದು 17 ಲಕ್ಷ ಅಂದ್ಕೊಳ್ಳಿ. ಲೆಟ್ಸ್ ಸೇ ನಿಮ್ಮ ಹತ್ರ 17 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದ್ದರೆ ಅಟ್ಲೀಸ್ಟ್ ಫಾರ್ ಅ ಸೇಫ್ಟಿ ಪರ್ಪಸ್ 1 ಲಾಟಷ್ಟು ಪುಟ್ಟನ್ನ ನೀವು ತೊಗೋಬೇಕಾಯ್ತು. 1 ಲಾಟ್ ಪುಟ್ಟನ್ನು ನೀವು ತೊಗೋಬೋದಾಯಿತು ಮಾರ್ಕೆಟ್ ಪೀಕಲ್ಲಿ ಇದ್ದೀರೋ. ಇದನ್ನು ಏನಂತ ಕರೀತಾರೆ, ಪ್ರೊಟೆಕ್ಟಿವ್ ಪುಟ್ ಅಂತ ಕರೀತಾರೆ. ಮಾರ್ಕೆಟ್ ಪೀಕ್, ಎಕ್ಸ್ಟ್ರೀಮ್ ಪೀಕ್ ಹೋದವಾಗ ಅಟ್ಲೀಸ್ಟ್ ಪ್ರೊಟೆಕ್ಟಿವ್ ಪುಟ್ಟನ್ನು ತೊಗೋಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ದೆ ಫಾಲೋ ದ ಕ್ರೇಜಿ ಯೂಟ್ಯೂಬರ್ಸ್. ಕ್ರೇಜಿ ಯೂಟ್ಯೂಬರ್ಸ್ಗೆ ಏನು ಹೇಳ್ತಾರೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಮಂತ್ಲಿ ಇಷ್ಟೇ ಮಾಡ್ಬೋದು, ವರ್ಷಕ್ಕೆ ಇಷ್ಟು ಮಾಡ್ಬೋದು ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ ಅಂತ ಅದು ಇದು ಏನೇನೋ ಹೇಳ್ತಾರೆ. ಬಟ್ ಡೆಫಿನೆಟ್ಲಿ ಮಂತ್ಲಿ ಇಷ್ಟು ವರ್ಷಕ್ಕಿಷ್ಟು ಅಂತ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ. ಬಟ್ ಕನ್ಸಿಸ್ಟೆಂಟಾಗಿ ಒಬ್ಬ ಟ್ರೇಡರ್ ವರ್ಷಕ್ಕೆ ಒಂದು 25% 30% ಮಾಡ್ತಾರೆ. ಸೊ ಅ ಟ್ರೇಡರ್, ಮೋಸ್ಟ್ ಆಫ್ ದ ಟ್ರೇಡರ್ಸ್ ವರ್ಷಕ್ಕೆ ಒಂದು 20-25%, ತಿಂಗಳಿಗೆ ಒಂದು 2% 3% ಮಾಡೋದ್ರಲ್ಲಿ ಏನೂ ಅಷ್ಟು ಟಫ್ ಇಲ್ಲ. ಈ ಬೇರೆ ಮಾರ್ಕೆಟಲ್ಲೂ ಸಹ ಮೋಸ್ಟ್ ಆಫ್ ದೆಮ್ ದೇ ಡೂ ಇಟ್ ಬಿಕಾಸ್ ದೇ ಹ್ಯಾವ್ ಅ ಎಜುಕೇಷನ್, ಪ್ರಾಪರಾಗಿ ಎಜುಕೇಷನ್ ಇದೆ. ಅಲ್ಟಿಮೇಟ್ಲಿ ನಾನೇನು ಹೇಳ್ತೀನಿ ಅಂದರೆ, ಪಾಯಿಂಟ್ ನಂಬರ್ 7ಅಲ್ಲಿ ಚೆನ್ನಾಗಿ ಎಜುಕೇಷನ್ ತಗೊಳ್ಳಿ. ಮಾರ್ಕೆಟ್ ಬಿದ್ದಿದೆ, ನಿಮ್ಮ ಸ್ಟಾಕ್ಸ್ಗಳೆಲ್ಲ 20-30% ಡೌನ್ ಇದೆ, ಇವಾಗಾದರೂ ನಿದ್ದೆಯಿಂದ ಎದ್ದು ಬಂದು ಎಜುಕೇಷನ್ ಪಡ್ಕೊಳ್ಳಿ. ನಮ್ಮದು ಬ್ರಾಂಚಸ್ ಎಲ್ಲ ಕಡೆ ಇದೆ. ನಮ್ಮ ಬ್ರಾಂಚಿಗೆ ಬಂದು 3 ತಿಂಗಳು ನಮ್ಮ ಎಲ್ಲ ಕೋರ್ಸಸ್ಗಳನ್ನು ಮುಗಿಸಿ ಆಮೇಲೆ ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ, ನಿಮ್ಮ ಸ್ಟಾಕ್ ಪಿಕ್ಕಿಂಗ್ ಕೇಪಬಿಲಿಟಿ ಆಗಲಿ ಪ್ರತಿಯೊಂದು ಚೇಂಜ್ ಆಗುತ್ತೆ. ಎಲ್ಲೋ ಯೂಟ್ಯೂಬಲ್ಲಿ ಹೋಗಿ ಯಾರೋ ಫ್ರೀ ಕಂಟೆಂಟ್ ಕೊಡ್ತಾರೆ, ಅದು ಇದು ಕೊಡ್ತಾರೆ, ಅವ್ರೇನೋ ಹೇಳ್ತಾರೆ ಈ ಸ್ಟಾಕ್ ತಗೋ ಆ ಸ್ಟಾಕ್ ತಗೋ, ಅದನ್ನು ಯಾವತ್ತೂ ನಂಬೇಡಿ. ಆನ್ಲೈನಲ್ಲಿ ಬಂದು ವಿಡಿಯೋ ಮಾಡೋರನ್ನ ದಯಮಾಡಿ ಆನ್ಲೈನಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಅನ್ನೋರನ್ನ ಯಾವತ್ತೂ ನಂಬೇಡಿ. ಆಫ್ಲೈನಲ್ಲಿ ನಾವು ಮಾಡ್ತಾರಲ್ಲ
ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಸಿಗೋರನ್ನ ನಂಬಿ ಅಂತ ಹೇಳ್ತೀನಿ. ಬಿಕಾಸ್ ಎಜುಕೇಷನ್ ಇವಾಗ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ, ಯೂಟ್ಯೂಬಲ್ಲಿ ಆಪ್ರೇಷನ್ ಮಾಡೋದು ಹೇಳ್ಕೊಡ್ತಾರೆ, ಯಾಕೆ ಇನ್ನೂ ಮಾಡ್ಕೊಂಡಿಲ್ಲ ಜನ? ಯಾಕೆ ನಮ್ಮ ಮಕ್ಕಳನ್ನ LKG ABCD ಕಲಿಸೋ ಅಂಥ ಒಂದು LKGಗೆ 1.25 ಲಕ್ಷ ಫೀಸ್ ಕಟ್ತೀವಿ. 1.25 ಲಕ್ಷ ಫೀಸ್ LKGಗೆ ಧಾರಾಳವಾಗಿ ಕಟ್ತಾರೆ. ಒಂದು ಸ್ಟಾಕ್ ಮಾರ್ಕೆಟ್ ಕಲಿಯೋ ನಾವು ಬನ್ನಿ ಅಂದರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ ಸರ್. ಆನ್ಲೈನಲ್ಲಿ ಏನು ಸಿಗುತ್ತೆ ಸರ್? ಆನ್ಲೈನಲ್ಲಿ ಸಿಗಂಗಿದ್ರೆ ವೈ ಈಸ್ ಯುವರ್ ಪೋರ್ಟ್ಫೋಲಿಯೋ ಇನ್ ರೆಡ್? ಯಾಕೆ ದುಡ್ಡು ಮಾಡಲಿಲ್ಲ ಈ ಒಂದು ಮಾರ್ಕೆಟ್ ಕ್ರ್ಯಾಶಲ್ಲಿ? ಸೊ ಡೆಫಿನೆಟ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಆಳವಾಗಿ ಕಲಿಬೇಕು. ಇವತ್ತಿಗೂ ಸಹ ನಾನು ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದು ನಾನು ತುಂಬ ಇದೆ. ಬಟ್ ಏನೊಂದು 10 ವರ್ಷದಿಂದ ನಾನು ಕಲ್ತಿದ್ದೀನೋ ಅದನ್ನು ನಿಮಗೆ ವಿವರವಾಗಿ ಸೇಫೆಸ್ಟಾಗಿ ಟ್ರೇಡ್ ಮಾಡೋದು ಹೆಂಗೆ, ಸೇಫೆಸ್ಟಾಗಿ ಇನ್ವೆಸ್ಟ್ ಮಾಡೋದು ಹೆಂಗೆ, ಎಷ್ಟು ಸೇಫಾಗಿ ನೀವು ಇರಬೇಕು ಅನ್ನೋದು ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ನೀವು ರೆಡಿ ಇದ್ದರೆ ಡೆಫಿನೆಟ್ಲಿ ವೆಲ್ಕಮ್ ಟು TD ಅಕಾಡೆಮಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಡೆಫಿನೆಟ್ಲಿ ನೀವು ನಮ್ಮ ರಾಜಾಜಿನಗರ ಬ್ರ್ಯಾಂಚು, JP ನಗರ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ದಾವಣಗೆರೆ, ವೈಟ್ಫೀಲ್ಡು, JP ನಗರ ಎಲ್ಲ ಕಡೆನೂ ಬ್ರಾಂಚಸ್ ಇದೆ. ಎಲ್ಲ ಕಡೆನೂ ಹೋಗಿ ನೀವು ಕಲ್ತ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ನ. ಆನ್ಲೈನ್ಗಿಂತ ಆಫ್ಲೈನಲ್ಲಿ ಬಂದು ಕಲೀಲಿ. ಸೊ ಆನ್ಲೈನಲ್ಲಿ ಬರೀ ವಿಡಿಯೋ ಮಾಡೋರನ್ನ ನಂಬಕ್ಕೆ ಹೋಗಬೇಡಿ. ಸೊ ಅವರು ನಿಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೇಫಾಗಿ ಟ್ರೇಡ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.